ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಸ್ಯಾಂಡಲ್ವುಡ್ ಒಂದು ರೀತಿ ಸೈಲೆಂಟ್ ಆಗಿದೆ, ಯಾವುದು ಅಪ್ಡೇಟ್ಸ್ ಇಲ್ಲ ಅಂತ. ಸದ್ಯಕ್ಕೆ ಈಗ ಡಬಲ್ ಧಮಾಕ ಅನ್ನೋ ಹಾಗೆ ಒಂದು ಕಡೆ ಡೆವಿಲ್, ಇನ್ನೊಂದು ಕಡೆ UI. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಅಪ್ಡೇಟ್ ಏನೋ ಅನ್ನೋಂಥದ್ದು ಗೊತ್ತಿದೆ ಆಲ್ಮೋಸ್ಟ್ ಅಲ್ಲೂ. ಬಟ್ ಇವೆರಡರಲ್ಲೂ ಒಂದು ಟ್ವಿಸ್ಟ್ ಇದೆ. ಸೊ ಏನಿದೆ, ಏನು ಕತೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗನೆ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ತೊಗೊಳೋದಾಯಿತು ಅಂತಂದರೆ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಡೆವಿಲ್ ಸಿನಿಮಾದ ಒಂದು ಫಸ್ಟ್ ಲುಕ್ ಟೀಸರ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ಫಸ್ಟ್ ಲುಕ್ ಟೀಸರ್ನ ಲಾಂಚ್ ಮಾಡ್ತಿರುವಂಥದ್ದು ಸ್ಪೆಷಲ್ ಏನಪ್ಪ ಅಂತಂದರೆ ದರ್ಶನ್ ಸರ್ ಅವರ ಬರ್ಡೇ. ಸೊ ದರ್ಶನ್ ಸರ್ ಅವರ ಬರ್ಡೇಗೆ ಸೊ ರಾತ್ರಿ 11:59 15ನೇ ತಾರೀಕಿಗೆ ಒಂದು ಟೀಸರ್ ರಿಲೀಸ್ ಆಗುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ತುಂಬಾ ಒಂದು ಕ್ರೇಜ್ ಜಾಸ್ತಿ ಇದೆ. ಯಾಕೆಂತಂದರೆ ಲಾಸ್ಟಿಗೆ ಕಳೆದ ಬಾರಿ ನಾವು ನೋಡೋದಾಯಿತು ಅಂದರೆ, ಸೊ ಕಾಟೇರ ಇನ್ನೂ ಸಕ್ಸಸ್ ಮುಗಿದು ಎಲ್ರಿಗೂ ಗೊತ್ತಿರೋ ಹಾಗೆ ಕಾಟೇರ ಬರೀ ಥಿಯೇಟ್ರಲ್ಲಿ ಮಾತ್ರ ಸಕ್ಸಸ್ ಅಲ್ಲ, ಸೊ OTTಗಳಲ್ಲೂ ಕೂಡ ಸಕ್ಸಸ್ ಆಗಿರುವಂಥದ್ದು. ಸೊ ಟ್ರೆಂಡಿಂಗ್ ನಂಬರ್ 1 ಸಿನಿಮಾನ ಆಗಿರುವಂಥದ್ದು ರೀಸೆಂಟಾಗಿ ZEE5 ಅವರೇ ಹಂಚ್ಕೊಂಡಿದ್ದಾರೆ ಟ್ವಿಟರಲ್ಲಿ. ಟ್ರೆಂಡಿಂಗಲ್ಲಿ ನಂಬರ್ 1 ಹೋಗ್ತಾ ಇದೆ ಆ್ಯಪಲ್ಲೂ ಕೂಡ ಅಂತ. ಸೊ ಈ ಒಂದು ವಿಚಾರ ಕೇಳಿದಾಗ ಏನಾಗುತ್ತೆ ಅಂದರೆ, ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಸೊ ಥಿಯೇಟ್ರು ಅಷ್ಟೇ ಅಲ್ಲದೆ ಹೊರತುಪಡಿಸಿ ಥಿಯೇಟ್ರಲ್ಲಿ ಎಷ್ಟರ ಮಟ್ಟಿಗೆ ಜನ ರೆಸ್ಪಾನ್ಸ್ ಮಾಡಿದ್ರು, ಸೊ ಅದೇ ರೀತಿಯಾದಂಥ ರೆಸ್ಪಾನ್ಸು ಒಂದು OTT ಆ್ಯಪ್, ಒಂದು ಪ್ಲಾಟ್ಫಾರ್ಮ್ಗೂ ಕೂಡ ಆಡಿಯನ್ಸ್ಗಳು ಕೊಟ್ಟಿರುವಂಥದ್ದು, ಅಭಿಮಾನಿಗಳು ಕೊಟ್ಟಿರುವಂಥದ್ದು. ಸೊ ತುಂಬಾ ಒಂದು ಖುಷಿ ಆಯಿತು. ನಂಬರ್ 1 ಟ್ರೆಂಡಿಂಗಲ್ಲಿ ಈಗ ZEE5 ಅಲ್ಲಿ ಕೂಡ ಈಗ ಕಾಟೇರ ಕೂಡ ಇರುವಂಥದ್ದು. ಸೊ ಇದು ಒಂದು ಕಡೆ ಆಯಿತು ಅಂತಂದರೆ, ಸೊ ಡೆವಿಲ್ನ ಅಪ್ಡೇಟ್ ಕಡೆ ಬರೋಣ. ಸೊ ಡೆವಿಲ್ನ ಒಂದು ಅಪ್ಡೇಟ್ಗಾಗಿ ತುಂಬಾ ಒಂದು ವೇಟಿಂಗ್ ಇದೆ. ಅದು ದರ್ಶನ್ ಸರ್ ಅವರ ಬರ್ಡೇಗೆ ಬರ್ತಾ ಇರುವಂಥ ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇಷ್ಟರ ಮಟ್ಟಿಗೆ ಅಂತಂದರೆ, ಈಗ ರೀಸೆಂಟಾಗಿ ನಾವು ಕಾಟೇರ ದರ್ಶನ್ ಸರ್ ನೋಡೋದಾದ್ಮೇಲೆ ಸೊ ಡೆವಿಲಲ್ಲಿ ಹೇಗಿರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಕುತೂಹಲ ಮೊದಲನೇದಾಗಿ. ಸೊ ಸಿನಿಮಾ ಸ್ಟೋರಿ, ಸಿನಿಮಾದ ಬಗ್ಗೆ ಸೊ ಅದು ಸೆಕೆಂಡರಿ. ಬಟ್ ಇದರಲ್ಲಿ ದರ್ಶನ್ ಸರ್ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಫಸ್ಟ್, ಅದು ಒಂದು ಕ್ಯೂರಿಯಾಸಿಟಿ ನಾನಿರುವಂಥದ್ದು. ಸೊ ನೋಡೋಣ, ಈ ಒಂದು ಅಪ್ಡೇಟ್ಗೆ ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಒಂದು ರೀತಿ ಡಬಲ್ ಧಮಾಕ. ನಾನು ಆಗಲೇ ಹೇಳಿದಾಗೇ ಉಪ್ಪಿ ಸರ್ ಅವರ ಒಂದು UI ಆಗಿರ್ಬೋದು, ಮತ್ತು ಸದ್ಯಕ್ಕೆ ನಮ್ಮ ಡೆವಿಲ್ ಆಗಿರ್ಬೋದು. ಸೊ ಎರಡೂ ಸದ್ಯಕ್ಕೆ ಮೇಜರ್ ಅಪ್ಡೇಟ್ಗಳು ಒಂದು ಸ್ಯಾಂಡಲ್ವುಡ್ಡಲ್ಲಿ ಅಂತ ಹೇಳ್ಬೋದು. ಸೊ ಇದು ಒಂದು ಡೆವಿಲ್ನ ಅಪ್ಡೇಟ್ ಒಂದು ಕಡೆ ಆಯಿತು ಅಂತ ಅಂದರೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೆಯೇ UIದು ಒಂದು ಪ್ರೋಮೋ ಬಿಡ್ತಾ ಇದ್ದಾರೆ, ಪ್ರೋಮೋ ಟೀಸರ್ ಅಂತ ನಾವು ಬಿಡ್ತಾ ಇದ್ದಾರೆ. ಸೊ ಈ ಒಂದು ಏನಿದೆ ಸಿಂಗಲ್ ಪ್ರೋಮೋ ಅಂತ ಬಿಡ್ತಾ ಇದ್ದಾರೆ. ಸೊ ಸಿಂಗಲ್ ಪ್ರೋಮೋ ಅಂತ ಏನೊಂದು ಅನ್ನೋದಾಯ್ತು ಅಂದರೆ, ಸೊ 14ನೇ ತಾರೀಕು ಎಲ್ರಿಗೂ ಗೊತ್ತಿರೋ ಹಾಗೇನೆ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಸಿಂಗಲ್ ಒಂದು ಪ್ರೋಮೋ ಅನ್ನುವಂಥದ್ದು ಬಿಡ್ತಾ ಇರುವಂಥದ್ದು. ಸೊ ಈ ಸಿಂಗಲ್ ಪ್ರೋಮೋ ಏನಿರ್ಬೋದು, ಉಪ್ಪಿ ಸರ್ ಅಂದ ತಕ್ಷಣ ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಅಲ್ಲಿ ಅದು ಕೂಡ ಒಂದು ಸ್ಪೆಷಲ್ ಆಗಿರೋ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನೋಡೋಣ ಏನಿರ್ಬೋದು ಅನ್ನೋದು ನಾನು ತುಂಬ ವೇಟ್ ಮಾಡ್ತಾ ಇದ್ದೀನಿ. ಸೊ ಟ್ವಿಸ್ಟ್ ಇದೆ, ಇರೋದು ಖಂಡಿತವಾಗ್ಲೂ ಟ್ವಿಸ್ಟ್ ಇದೆ. ಆ್ಯಂಡ್ ಡೆವಿಲ್ ಒಂದು ಅಪ್ಡೇಟಲ್ಲಿ ಕೂಡ ಟ್ವಿಸ್ಟ್ ಇರುವಂಥದ್ದು. ಸೊ ಕಾಯಬೇಕು, ಯಾಕಂತಂದರೆ ಡೆವಿಲ್ ಸಿನಿಮಾದ ಒಂದು ಅಪ್ಡೇಟ್ಗಾಗಿ ನಾವು ಎಷ್ಟರ ಮಟ್ಟಿಗೆ ವೇಟ್ ಮಾಡ್ತಾ ಇದೀವಿ ಅಂತ. ಅದು ಬಿಟ್ಟು ಒಂದು ಫಸ್ಟ್ ಲುಕ್ ಟೀಸರು, ಅದು ಬರ್ಡೇ ಸ್ಪೆಷಲ್ಲು, ಬಟ್ ಎಕ್ಸ್ಪೆಕ್ಟೇಷನ್ನು ವೆರಿ ಬಿಗ್ ಅಂತ ಹೇಳ್ಬೋದು. ಸೊ ಈ ಎರಡು ಸಿನಿಮಾದ ಒಂದು ಅಪ್ಡೇಟ್ಗಳಿಗಾಗಿ ತುಂಬಾ ಒಂದು ವೇಟಿಂಗಲ್ಲಿದೆ ಸ್ಯಾಂಡಲ್ವುಡ್. ಸದ್ಯಕ್ಕೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಯಾವುದೋ ಅಪ್ಡೇಟ್ ಇಲ್ಲ, ತುಂಬ ಸೈಲೆಂಟ್ ಆಗಿದೆ ಚಿತ್ರರಂಗ ಅಂತ. ಸೊ ಇದೇ ರೀತಿಯಾಗಿ ಅಪ್ಡೇಟ್ಸ್ಗಳು ಬರಲಿ. ಸೊ ಒಂದು ಅಪ್ಡೇಟ್ ಬರ್ತಾ ಇದ್ರೆ ನಮಗೊಂಥರ ಬೂಸ್ಟ್ ಸಿಕ್ಕಾಗಿದೆ. ಈ ರೀತಿ ಮಾತಾಡೋಕ್ಕೆ ಒಂದು ಖುಷಿ ಆಗುತ್ತೆ. ಅಪ್ಡೇಟ್ಸ್ಗಳು ಬಂತಿದ್ದಂಗೆ ವೀಡಿಯೋಸ್ಗಳು ಮಾಡ್ಬೋದು. ಆ್ಯಂಡ್ ಅಪ್ಡೇಟ್ಸ್ಗಳಿಲ್ಲ ಅಂದರೆ ನಮಗೂ ಕೂಡ ಒಂದು ಕಡೆಯಿಂದ ಬೇಜಾರಾಗುತ್ತೆ. ಆದಷ್ಟು ಬೇಗ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ UI ಮತ್ತು ಡೆವಿಲ್ ಒಂದು ಅಪ್ಡೇಟ್ಗೆ ಒಂದು ಖುಷಿಯನ್ನು ಕೊಟ್ಟಿರುವಂಥದ್ದು ಸದ್ಯದ ಒಂದು 14 ಮತ್ತು 15ನೇ ತಾರೀಕಿಗೆ. ಸೊ ನಾನು ತುಂಬ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಸೊ ವೇಟ್ ಮಾಡೋಣ. ಆ್ಯಂಡ್ ಡೆವಿಲ್ ಮತ್ತು ನಮ್ಮ ಉಪ್ಪಿ ಸರ್ UI ಸಿನಿಮಾದ ಸೊ ಎರಡೂ ಟೀಸರ್ಗಳನ್ನು ನೋಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಪ್ರೊಮೋ, ಒಂದು ಟೀಸರು. ಸೊ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.